ನನಗೊಂದು ಘಟನೆ ಇದೆ, ಹೇಳ್ಬಿಡ್ತೀನಿ ಅದನ್ನು. ಈ ಮದುವೆ ಅಂದರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕಾಗಿರೋದು. ಒಂದು ಹೊಂದಾಣಿಕೆ ಕಮ್ಮಿ ಆಗೋದಕ್ಕೆ ನನ್ನ ಅಹಂಕಾರಗಳು ಅಡ್ಡ ಬರ್ತದೆ. ನಾನು ಸರಿ ಅಂತ ಬರುತ್ತೆ. ಆ ಪದ ವಿವಾಹ ಅಂತ ಬಂದಿರೋದೇ ವಿವಾಹ ಅನ್ನೋ ಪದದಿಂದ ಬಂದದ್ದು. ವಿ ಫ್ಲೋ ಟುಗೆದರ್, ಜೊತೆಗೆ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಮದುವೆ ಆಗುವಾಗ ನಾವು ಜೊತೆಯಾಗಿ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಒಂದ್ಸಲ ಆ ತೀರ್ಮಾನ ಗಟ್ಟಿ ಆಗಿದ್ರೆ ಕಲ್ಪನೆ ಯಾಕೆ ಬರ್ತದೆ ಡಿವೋರ್ಸದ್ದು? ಡಿವೋರ್ಸ್ ಪದಾನೇ ತಪ್ಪದು. ಅಂದರೆ ಐ ಡೋಂಟ್ ಎಗ್ರಿ ಅಂತ. ಡಿವೋರ್ಸ್ ಅಂದರೆ ಐ ಡೋಂಟ್ ಎಗ್ರಿ, ಐ ಡಿವೋರ್ಸ್ ಫ್ರಮ್ ದಿ ಐಡಿಯಾ ಅಂತೀವಿ. ಅಂದರೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಂಗಾಯ್ತು. ವಿವಾಹ ಎಲ್ಲಿ ಬಂತು ಅಲ್ಲಿ? ಮೂಲ ಕಾರಣ ನಾನು ಸರಿ, ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬೇಕು ಅಂತ. ನಾನು ಅನ್ನೋದು ಪ್ರಮುಖ ಆದಾಗ ಡಿವೋರ್ಸ್ ಬರುತ್ತೆ. ನಾವು ಅಂದಾಗ ವಿವಾಹ ಗಟ್ಟಿ ಆಗ್ತದೆ. ಈಗ ಈ ಪ್ರೀತಿ ಅಂತ ಒಂದು ಇದೆಯಲ್ಲ, ಅದರಲ್ಲಿ 2 ಭಾಗ ಇದೆ. ಒಂದು ಪ್ರೇಮ, ಒಂದು ಪ್ರೀತಿ ಅಂತ. ಈಗ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ. ತಿಂದೆ ಐಸ್ ಕ್ರೀಮು, 2 ತಿಂದು ಸಾಕು ಅನಿಸ್ಬಿಡ್ತು. 3ನೇ ಐಸ್ ಕ್ರೀಮ್ ಕೊಟ್ಟರೆ ಬೇಡಪ್ಪ ಅಂತ ಅರ್ಧಕ್ಕೆ ಬಿಸಾಕ್ಬಿಡ್ತೀನಿ. ತೃಪ್ತಿ ಆಗೋಯ್ತು ಅಲ್ಲಿಗೇನೆ. ಹಾಗೆ ಒಂದು ಐಸ್ ಕ್ರೀಮ್ ಥರ, ಒಂದು ಊಟದ ಥರ ಈ ಜೀವನ ಪರ್ಯಂತ ಇರುವಂಥ ಸೊಬಗಿದೆಯಲ್ಲ, ಅದು ತಾತ್ಪೂರ್ತಿಕ ಆಗಬಾರ್ದು. ಅದು ತಾತ್ಪೂರ್ತಿಕ ಆದರೆ ಜೀವನಕ್ಕೆ ಅರ್ಥವೇ ಇಲ್ಲ. ಇನ್ನೊಂದು ಹೇಳ್ತೀನಿ ಯಾಕೆ ಹಂಗಾಗತ್ತೆ ಅಂದರೆ, ಇನ್ನೊಬ್ಬರು ನಾನು ಕಮೋಡಿಟಿ ಅಂತ ಬಳಸೋದಾದರೆ, ಒಂದು ವಸ್ತು ಅಂತ ಬಳಸೋದಾದರೆ, ವಸ್ತು ಸಾಕಾಗ್ಬಿಡ್ತದೆ ನನಗೆ. ಯಾವುದಾದ್ರೂ ಎಂಥ ಪ್ರೀತಿ ಪದಾರ್ಥ, ಜಿಲೇಬಿ ತಿನ್ನಬೇಕು ಅಂದರೂ ಕೂಡ 4 ಬಿಟ್ಟು 5ನೇದು ಹಾಕಿದ್ರೆ ಸಾಕಪ್ಪ ಅನಿಸ್ಬಿಡುತ್ತೆ ಅಲ್ವಾ? ಅದು ವಸ್ತುವಿಗೆ ಸಾಕು ಅನಿಸುತ್ತೆ, ಪ್ರೀತಿಗೆ ಅನಿಸಲ್ಲ. ಪ್ರೀತಿ ಬಗದಷ್ಟು ಜಾಸ್ತಿ ಆಗ್ತದೆ. ಅದನ್ನು ಕಂಡ್ಕೋಬೇಕಾಗಿದೆ ನಮ್ಮ ಹುಡುಗರಿಗೆ. ಈಗ ಏನಾಗಿದೆ ಗೊತ್ತಾ, ಮೊಬೈಲ್ ಬಂದದ್ದು, ನಾವು ಸಣ್ಣವ್ರದಾಗ ಹಾಡು ಕೇಳ್ತಿದ್ವಿ, ನನ್ನೇ ಮುನ್ನೆ ಬಚ್ಚೆ ತೇರಿ ಮುಟ್ಟೆ ಮೇ ಕ್ಯಾ ಹೇ ಅಂತ. ಈಗ ಇಡೀ ಜಗತ್ತೇ ನನ್ನ ಕೈಯಲ್ಲಿ ಬಂದ್ಬಿಟ್ಟಿದೆ. ಮೊಬೈಲ್ ಒಂದಿದ್ರೆ ಸಾಕು, ಇನ್ನೇನೂ ಬೇಕಿಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ. ನಾನು ಮೊನ್ನೆ ಅಮೇರಿಕಾದಲ್ಲಿದ್ದಾಗ ಹುಡುಗ ಹೇಳ್ತಿದ್ದ, ಐ ಕ್ಯಾನ್ ಲೀವ್ ಮೈ ವೈಫ್ ಬಟ್ ಐ ಕಾಂಟ್ ಲೀವ್ ಮೈ ಮೊಬೈಲ್ ಅಂತ. ಅಂದರೆ ಮೊಬೈಲ್ ಬಹಳ ಮುಖ್ಯ ಆಯ್ತು ಆತನಿಗೆ. ಇವೆಲ್ಲ ವಸ್ತುಗಳೇ. ಮತ್ತೆ ನಾನು ಅಲ್ಲಿಗೆ ಬರಬೇಕು. ವಸ್ತು ಬೇರೆ, ಜೀವ ಬೇರೆ. ವಸ್ತುವಿಗೆ ಒಂದು ತಾತ್ಕಾಲಿಕ ಪ್ರಜ್ಞೆ ಇದೆ, ಅಷ್ಟೇ ಹೊತ್ತು ಇರೋದಂಥದ್ದು. ಎಂಥ ಒಳ್ಳೆ ಮೊಬೈಲ್ ತಗೊಳ್ಳಿ, ನೀವು ಒಳ್ಳೆ ಕಾರ್ ತಗೊಳ್ಳಿ, 3 ವರ್ಷ ಆದ್ಮೇಲೆ ಸಾಕು ಅನಿಸ್ಬಿಡುತ್ತೆ. ಚೇಂಜ್ ಮಾಡೋಣ, ಕಾರ್ ಸಾಕು, ಮೊಬೈಲ್ ಚೇಂಜ್ ಮಾಡೋಣ ಅನಿಸುತ್ತೆ. ಅದು ಪ್ರೀತಿ ಹಾಗಲ್ಲ. ಪ್ರೀತಿ ಇದ್ರೆ 80 ವರ್ಷ ಆದರೂ ಸಂಭ್ರಮದಿಂದ ಬದುಕಿದವ್ರನ್ನ ಕಂಡಿದ್ದೇನೆ ನಾನು. ಅಂದರೆ ದಿನ ಕಳೆದ ಹಾಗೆ, ಸಾಮಾನ್ಯ ಹುಣಸೆ ಹಣ್ಣಿನ ಎಕ್ಸಾಂಪಲ್ ಕೊಡ್ತಾರೆ, ಹಳೇದಾದಷ್ಟು ಹುಳಿ ಜಾಸ್ತಿ ಆಗುತ್ತೆ ಅಂತ. ಹಾಗೆ ಪ್ರೀತಿ ಕೂಡ ಹಾಗಾಗಬೇಕು. ವಸ್ತು ಅಂತ ತಿಳ್ಕೊಂಡಾಗ ಅದರ ಆಯುಷ್ಯ ತುಂಬ ಕಮ್ಮಿ, ಅಲ್ಪಾಯುಷ್ಯ. ಅದು ಪ್ರೀತಿ ಅಂದ್ಕೊಂಡಾಗ ದೀರ್ಘಾಯುಷ್ಯ ಆಗ್ತದೆ. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳಬೇಕಾದದ್ದು, ಪ್ರೀತಿ ಸಂಗಾತಿಯನ್ನು ಹುಡುಕೊಳ್ಳೋದು ಅದು ವಸ್ತು ಅಲ್ಲ, ಒಂದು ಹುಡುಗಿ ವಸ್ತು ಅಲ್ಲ, ಹುಡುಗ ವಸ್ತು ಅಲ್ಲ. ಅದೊಂದು ಪ್ರೀತಿಯ ಸಂಕೇತ. ಅದು ಎಷ್ಟು ವರ್ಷ ಬಳಸ್ತೀರೋ ಅಷ್ಟು ವರ್ಷ ಬೆಳ್ಕೊಂಡು ಹೋಗುತ್ತೆ. ಎಷ್ಟೊತ್ತಲ್ಲಿ ನೋಡಿದ್ದೆ ನಾನು, ಪರಿಚಯದವರೊಬ್ಬರು ಕಾಮನ್ ಅಕೌಂಟ್ ಮಾಡೋಕೆ ಒಪ್ಪಲಿಲ್ಲ. ಅವರು ಗಂಡ ಹೆಂಡತಿ ಇಬ್ರು ಕಾಮನ್ ಅಕೌಂಟ್ ಬೇಡ ಅಂತ. ಇಬ್ರು ಗಳಿಸಿದ್ದೇನೆ ಒಂದು ಅಕೌಂಟಿಗೆ ಹಾಕೋಣ, ಇಬ್ರು ಬಳಸೋಣ ಅಂತ. ಇಬ್ರು ಒಪ್ಪಲಿಲ್ಲ, ಬೇಡ ನಿನ್ನ ಅಕೌಂಟೇ ಬೇರೆ, ನನ್ನ ಅಕೌಂಟೇ ಬೇರೆ. ಅಂದರೆ ನಾವು ಒಂದು ಆಗಲಿಲ್ಲಲ್ಲ. ಈ ವಸ್ತು ಬಗ್ಗೆ ಪ್ರೀತಿ ಹೆಚ್ಚಾಯಿತೆ ಹೊರತಾಗಿ ಜೀವದ ಬಗ್ಗೆ ಪ್ರೀತಿ ಹೆಚ್ಚಾಗಲಿಲ್ಲ. ಜೀವ ಪ್ರೀತಿ ಬಹಳ ದೊಡ್ಡದು ಮತ್ತು ದೀರ್ಘಕಾಲದ್ದು. ವಸ್ತು ಪ್ರೀತಿ ತುಂಬ ತಾತ್ಕಾಲಿಕವಾದದ್ದು. ನೀವೆಂಥದೇ ಅತ್ಯುತ್ತಮವಾದಂಥ ಒಂದು ವಸ್ತು ತಗೊಳ್ಳಿ, 4 ವರ್ಷಕ್ಕೆ ಸಾಕು ಅನಿಸ್ಬಿಡುತ್ತೆ ಅಲ್ವಾ? ನನಗದೊಂದು ಜೀವ ಅಂತ ಭಾವನೆ ಬಂದಾಗ, ನಾನು ನಂಬ್ಕೊಂಡು ಬಂದಂಥ ಜೀವ, ಅದು ನಂಬ್ಕೊಂಡು ನಾನಿದ್ದೀನಿ ಅನ್ನುವಂಥ ನಂಬಿಕೆ ಇದ್ದರೆ ಆಗೋಲ್ಲ. ಇನ್ನೊಂದು ಬಹು ಮುಖ್ಯವಾದ ಪ್ರಶ್ನೆ ನೀವು ಕೇಳಿದಕ್ಕೆ ಉತ್ತರ ಅಂದರೆ, ಎಲ್ಲಿ ವಿಶ್ವಾಸ ನಂಬಿಕೆ ಕಮ್ಮಿ ಆಗತ್ತೋ ಅಲ್ಲಿ ಒಡಕು ಶುರು ಆಗುತ್ತೆ. ಒಂದು ಕೆಲಸ ಹೇಳ್ತೀನಿ, ಕೆಲವು ಪತ್ತೇದಾರರಿದ್ದಾರೆ, ಕೆಲವರು ಅಂದರೆ ಏಜೆನ್ಸಿ ಇದಾವೆ, ಡಿಟೆಕ್ಟಿವ್ ಏಜೆನ್ಸಿ. ಅವ್ರು ಹೇಳ್ತಾರೆ, ನಮ್ಮ ಬಹುದೊಡ್ಡ ಕೆಲಸ ನಮಗೆ ಬರ್ತಿರೋದೀಗ ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಒಪ್ಪಿಸ್ತಾಳೆ ನಮ್ಮನ್ನು, ಹುಡ್ಕೊಂಬ, ಅವನೇನು ಮಾಡ್ತಾನೆ ನೋಡ್ಕೊಂಬ ಅಂತ. ಒಂದು ಸಲ ನಿಮ್ಗೆ ಸಂಶಯ ಬಂದುಬಿಟ್ರೆ ಹೆಂಗೆ ಉಳಿತಿದೆ? ಬಂಧ ಉಳಿಯೋದೇ ಇಲ್ಲ. ಅದು ನಿಮ್ಮಲ್ಲಿ ವೀಕ್ನೆಸ್ ಇದೆ, ಅವರಲ್ಲಿ ವೀಕ್ನೆಸ್ ಇದೆ, ಅವರಲ್ಲೂ ಸ್ಟ್ರೆಂಗ್ತ್ ಇದೆ, ನಮ್ಮಲ್ಲೂ ಸ್ಟ್ರೆಂಗ್ತ್ ಇದೆ. ನಾವು ಮಾಡಬೇಕಾದದ್ದು ಒಂದೇ, ಈಗ ಅವರಲ್ಲಿರೋ ಶಕ್ತಿಯನ್ನು ಇವ್ರು ಗುರುತಿಸ್ಬೇಕು, ಇವರಲ್ಲಿ ಶಕ್ತಿಯನ್ನು ಅವ್ರು ಗುರುತಿಸ್ಬೇಕು. ವೀಕ್ನೆಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಾನು ಸಿಂಪಲ್ ಹೇಳ್ತೀನಮ್ಮ, ಈ ಬಾಳೆಹಣ್ಣು ತರಕ್ಕೆ ಹೋಗ್ತೀವಿ ಅಂಗಡಿಗೆ, ಬಾರ್ಗೇನ್ ಮಾಡ್ತೀರಿ, ಯಾಕೋ ಅಷ್ಟೇ ಕಮ್ಮಿ ಮಾಡು, 50 ರೂಪಾಯಿ ಮಾಡು ಅಂತ ಚೌಕಾಸಿ ಮಾಡ್ತೀವಿ. ಚೌಕಾಸಿ ಮಾಡಿದ್ಮೇಲೆ ಕೊಳತು ಬಾಳೆಹಣ್ಣು ತರ್ತೀನ ನಾನು? ಇಲ್ಲ, ಹುಡ್ಕಾಡಿ ಅದ್ರ ಯಾವ ಬಾಳೆಹಣ್ಣು ಚೆನ್ನಾಗಿದೆ ಹುಡ್ಕಾಡ್ಕೊಂಡು ತೊಗೊಂಬರ್ತೀನಲ್ವ. ನನಗೆ ಯಾವ್ದು ಒಳ್ಳೆಯದು, ಯಾವ್ದು ಚಂದ ಅದನ್ನೇ ತೊಗೊಂಬರ್ತೀನಿ ಮನೆಗೆ. ಕೆಟ್ಟದಾದ್ರು ತರೋಲ್ಲ ನಾನು.
ಒಂದು ದಿವಸ ತಿಂದ ಮುಗಿಸುವಂಥ ಬಾಳೆಹಣ್ಣಿಗೆ ಎಷ್ಟು ಚಿಂತೆ ಮಾಡೋದಾದರೆ ಜೀವನ ಹಂಚಿಕೊಳ್ಳೋಂಥ ಹೆಂಡತಿ ಜೊತೆಗೆ ಗಂಡನ ಜೊತೆಗೆ ಇನ್ನೂ ಜಾಸ್ತಿ ಹುಷಾರಾಗಿರ್ಬೇಕಲ್ವ. ಈ ಮದುವೆ ಅಂದರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕಾಗಿರೋದು. ಆ ಪದ ವಿವಾಹ ಅಂತ ಬಂದಿರೋದೇ ವಿವಾಹ ಅನ್ನೋ ಪದದಿಂದ ಬಂದದ್ದು. ವಿ ಫ್ಲೋ ಟುಗೆದರ್, ಜೊತೆಗೆ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಮದುವೆ ಆಗುವಾಗ ನಾವು ಜೊತೆಯಾಗೇ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಒಂದ್ಸಲ ಆ ತೀರ್ಮಾನ ಗಟ್ಟಿ ಆಗಿದ್ರೆ ಕಲ್ಪನೆ ಯಾಕೆ ಬರ್ತದೆ ಡಿವೋರ್ಸದ್ದು ಅಂತ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಂಗಾಯ್ತು. ವಿವಾಹ ಎಲ್ಲಿ ಬಂತು ಅಲ್ಲಿ? ಮೂಲ ಕಾರಣ ನಾನು ಸರಿ, ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬೇಕು ಅಂತ. ನಾನು ಅನ್ನೋದು ಪ್ರಮುಖ ಆದಾಗ ಡಿವೋರ್ಸ್ ಬರುತ್ತೆ, ನಾವು ಅಂದಾಗ ವಿವಾಹ ಗಟ್ಟಿ ಆಗ್ತದೆ. ಈಗ ಈ ಪ್ರೀತಿ ಅಂತ ಒಂದು ಇದೆಯಲ್ಲ, ಅದರಲ್ಲಿ 2 ಭಾಗ ಇದೆ. ಒಂದು ಪ್ರೇಮ, ಒಂದು ಪ್ರೀತಿ ಅಂತ. ಈಗ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ, ತಿಂದೆ ಐಸ್ ಕ್ರೀಮು, 2 ತಿಂದು ಸಾಕು ಅನಿಸ್ಬಿಡ್ತು. 3ನೇ ಐಸ್ ಕ್ರೀಮ್ ಕೊಟ್ಟರೆ ಬೇಡಪ್ಪ ಅಂತ ಅರ್ಧಕ್ಕೆ ಬಿಸಾಕ್ಬಿಡ್ತೀನಿ, ತೃಪ್ತಿ ಆಗೋಯ್ತು ಅಲ್ಲಿಗೇನೆ. ಹಾಗೆ ಒಂದು ಐಸ್ ಕ್ರೀಮ್ ಥರ, ಒಂದು ಊಟದ ಥರ ಈ ಜೀವನ ಪರ್ಯಂತ ಇರುವಂಥ ಸೊಬಗಿದೆಯಲ್ಲ, ಅದು ತಾತ್ಪೂರ್ತಿಕ ಆಗಬಾರ್ದು. ಅದು ತಾತ್ಪೂರ್ತಿಕ ಆದರೆ ಜೀವನಕ್ಕೆ ಅರ್ಥವೇ ಇಲ್ಲ.